ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಲಾಸ್ಟ್ ಕ್ಲಾಸಲ್ಲಿ ನಾವು ಅಥವಾ ಪಾರ್ಟ್ 2 ಏನು ಕ್ಲಾಸ್ ಮಾಡಿದ್ದೀವಲ್ಲ ಅಲ್ಲಿ ನಾವು ಕೆ ಸೆಟ್ ಇದ್ದು ಏನು ಸಿಲೆಬಸ್ ಇದೆ ಅದರದ್ದು ಕಂಪ್ಲೀಟ್ ಆಗಿ ಅನಾಲಿಸಿಸನ್ನು ನೋಡ್ಕೊಂಡು ಬಂದ್ವಿ. ನಾನು ಮೊದಲೇ ಹೇಳ್ದಂಗೆ ಏನು ಸಿಲೆಬಸ್ದು ಅನಾಲಿಸಿಸ್ ನೋಡ್ಕೊಂಡು ಬಂದ್ವಲ್ಲ ಅದಾದಮೇಲೆ ಕೆ ಸೆಟ್ ಬಗ್ಗೆ ಆ್ಯಂಡ್ ಆ ಕೆ ಸೆಟ್ ಎಕ್ಸಾಮ್ ಬಗ್ಗೆ ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಷನ್ ಏನೇನಿದೆ ಅಥವಾ ಕ್ರೈಟೀರಿಯಾಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ಕೆ ಸೆಟ್ದು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ನಿಮ್ಗೆ ಏನೇನು ಡೌಟ್ಸ್ ಇದೆ ಇವತ್ತಿನ ಕ್ಲಾಸಲ್ಲಿ ಅದೆಲ್ಲ ಕ್ಲಾರಿಫೈ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಹೋಗೋಣ ಕೆ ಸೆಟ್ ಅಂದರೆ ಏನು, ಹೇಗಿರುತ್ತೆ, ಪೇಪರ್ಸ್ ಎಷ್ಟಿರುತ್ತೆ ಆ್ಯಂಡ್ ಮೋರೆವರ್ ಕೆ ಸೆಟ್ ಎಕ್ಸಾಮನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಆ್ಯಂಡ್ ನೆಟ್ ಎಕ್ಸಾಮ್ಗೂ ಕೆ ಸೆಟ್ಗೂ ಏನು ಡಿಫ್ರೆನ್ಸ್ ಇದೆ. ಸೊ ಎಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಅಂತ ಕನ್ನಡದಲ್ಲಿ ಕರಿತೀವಿ ಕೆ ಸೆಟ್ಟನ್ನು. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಕೆ ಸೆಟ್ ಪರೀಕ್ಷೆ ಅಂದರೆ ಏನು, ಕೆ ಸೆಟ್ ಎಂದರೇನು, ಅದು ಯಾರು ಬರೀಬಹುದು, ಬರೆಯೋಕೆ ಏನು ಅರ್ಹತೆಗಳಿರಬೇಕು, ಮತ್ತು ಯಾವ್ಯಾವ ವಿಷಯಗಳಲ್ಲಿ ಕೆ ಸೆಟ್ಟನ್ನು ಬರೆಯಬಹುದು. ನೆಕ್ಸ್ಟ್ ಬಂದು ಈ ಕೆ ಸೆಟ್ ಎಕ್ಸಾಮ್ನಲ್ಲಿ ಟೋಟಲ್ ಆಗಿ ಎಷ್ಟು ಪೇಪರ್ಸ್ ಇರುತ್ತೆ, ನಾವು ಎಷ್ಟು ಪೇಪರ್ಸನ್ನು ಬರೀಬಹುದು ಆ್ಯಂಡು ಎಷ್ಟು ಅಂಕಗಳು ತಗೋಬೇಕು. ಅಂದರೆ ಕೆ ಸೆಟ್ ಆ್ಯಕ್ಚುಲಿ ಕಟ್ ಆಫ್ ಮೇಲೆ ಡಿಪೆಂಡ್ ಆಗಿದೆ, ನಾಟ್ ಲೈಕ್ ಟೆಟ್ ಎಕ್ಸಾಮ್. ಓಕೆ, ಟೆಟ್ ಎಕ್ಸಾಮ್ನಲ್ಲಿ ಅಬೌವ್ 90 ತೊಗೊಂಡ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ದಂಗೆ. ಬಟ್ ಕೆ ಸೆಟ್ ಹಾಗಲ್ಲ. ಕೆ ಸೆಟ್ನಲ್ಲಿ ಎಕ್ಸಾಮ್ ಆದಮೇಲೆ ಡಿಪಾರ್ಟ್ಮೆಂಟ್ದವರು ಒಂದು ಕಟ್ ಆಫ್ ಅಂತ ಬಿಡ್ತಾರೆ. ಪ್ರತಿಯೊಂದು ವಿಷಯಕ್ಕೂ ಕಟ್ ಆಫ್ ಚೇಂಜ್ ಇರುತ್ತೆ. ಆ ಕಟ್ ಆಫ್ ಅಥವಾ ಕಟ್ ಆಫ್ ಮೇಲೆ ನೀವು ಸ್ಕೋರ್ ಮಾಡಿರಬೇಕು, ಆವಾಗಲೇ ಮಾತ್ರ ಈ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗಿರ್ತೀರ. ಓಕೆ, ಸೊ ಏನು ಪಠ್ಯಕ್ರಮ ಇದೆ, ಸಿಲೆಬಸ್ ಏನೇನಿದೆ ಅಂತ ನಾವು ಆಲ್ರೆಡಿ ನೋಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ, ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ. ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ಹೇಗೆ ಪ್ಲ್ಯಾನ್ ಮಾಡೋಣ ಅಂದರೆ ಒಂದೊಂದು ಯೂನಿಟ್ ಆದಮೇಲೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ MCQs ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ದು ಕ್ವಶನ್ಸ್ಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಅರ್ಜಿ ಸಲ್ಲಿಸೋದು ಹೇಗೆ, ಯಾವ ವಿಧಾನದಲ್ಲಿ ಅಥವಾ ಯಾವ ವೆಬ್ಸೈಟ್ನಲ್ಲಿ ನಾವು ಹೋಗಿ ಅರ್ಜಿ ಸಲ್ಲಿಸಬೇಕು, ಆನ್ಲೈನ್ ಇದೆನಾ ಆಫ್ಲೈನ್ ಇದೆನಾ, ಮತ್ತು ಕೆ ಸೆಟ್ ಎಕ್ಸಾಮು ಅದರದ್ದು ಶುಲ್ಕ ಎಷ್ಟಿದೆ, ಫೀಸ್ ಎಷ್ಟೆಷ್ಟಿದೆ, ಯಾರಿಗೆ ಅಥವಾ ಕೆಟಗರಿ ವೈಸ್ ಇದೆನಾ ಅಥವಾ ಎಲ್ರಿಗೂ ಈಕ್ವಲ್ ಆಗಿದೆನಾ. ಸೊ ಅದನ್ನು ನೋಡೋಣ. ವಯೋಮಿತಿ ಬಗ್ಗೆ ನೋಡೋಣ, ಏಜ್ ಲಿಮಿಟ್ ಏನೇನಿದೆ. ಓಕೆ, ಆ್ಯಂಡ್ ಎಕ್ಸಾಮ್ ಸೆಂಟರ್ಸ್ ಯಾವ್ಯಾವ ಬರುತ್ತೆ, ಎಲ್ಲೆಲ್ಲಿದೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಬರ್ತಾವ ಅಥವಾ ಇಲ್ಲ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಜಿಲ್ಲೆಗಳು ಅಂತ ಮೆನ್ಷನ್ ಮಾಡಿದಾರ. ಸೊ ಪರೀಕ್ಷಾ ಕೇಂದ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಆ್ಯಂಡ್ ಕೆ ಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಇತರ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಫಸ್ಟ್ ಎಕ್ಸಾಮು ಫಸ್ಟ್ ಕ್ವಶನ್ ಏನಂದರೆ ಕೆ ಸೆಟ್ ಪರೀಕ್ಷೆ ಎಂದರೇನು. ಟೋಟಲ್ ಆಗಿ ಕೆ ಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿದೆ. ಕನ್ನಡದಲ್ಲಿ ಇದನ್ನು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಎಂದು ಕರೆಯಲಾಗುತ್ತದೆ. ಓಕೆ, ಇಲ್ಲಿ ಟೆಟ್ಗೂ ಕೆ ಸೆಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳಬಹುದು. ಓಕೆ, ಏನು ಡಿಫ್ರೆನ್ಸ್ ಅಂದರೆ ನೀವು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗೋಕ್ಕೆ ಟೆಟ್ ಎಕ್ಸಾಮ್ ಬೇಕು. ಹೇಗೆ ಟೆಟ್ ಎಕ್ಸಾಮ್ ಇದ್ದರೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗೋಕ್ಕೆ ನೀವು ಎಲಿಜಿಬಲ್ ಆಗ್ತಿರೋ ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್, ಇಟ್ ಮೀನ್ಸ್ ಡಿಗ್ರಿ ಕಾಲೇಜುಗಳ ಪ್ರಾಧ್ಯಾಪಕರಾಗಲು ನಿಮಗೆ ಕೆ ಸೆಟ್ ಎಕ್ಸಾಮ್ ಎಲಿಜಿಬಿಲಿಟಿ ಬೇಕಾಗುತ್ತೆ. ಓಕೆ, ಗೌರ್ಮೆಂಟ್ನವರು ನೋಟಿಫಿಕೇಶನ್ ಮಾಡ್ತಾರೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಆ್ಯಂಡ್ PU ಕಾಲೇಜ್ ಲೆಕ್ಚರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರು. ಆ ಎಕ್ಸಾಮ್ದು ಅಥವಾ ಆ ಪೋಸ್ಟ್ದು ಏನಾದರೂ ನೀವು CET ಎಕ್ಸಾಮ್ ಬರೀಬೇಕಾದ್ರೆ ನೀವು ಟೆಟ್ ಮತ್ತು ಕೆ ಸೆಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿರಬೇಕು. ನೀವು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕು. ಡಿಗ್ರಿ ಕಾಲೇಜ್ ಪ್ರಾಧ್ಯಾಪಕರದ್ದು ಏನು ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾರಲ್ಲ ಗೌರ್ಮೆಂಟ್ನವರು, ಆ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತಂದರೆ ನೀವು ಕೆ ಸೆಟ್ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಆಗಿರಬೇಕು, ಕ್ಲಿಯರ್ ಮಾಡಿ ಇಟ್ಕೊಂಡಿರಬೇಕು. ಸೊ ಹಾಗಾಗಿ ಟೆಟ್ ಎಕ್ಸಾಮ್ ಹೇಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಹೆಲ್ಪ್ ಆಗುತ್ತೋ ಹಾಗೆ ಕೆ ಸೆಟ್ ಎಕ್ಸಾಮು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಮ್ಯಾಂಡೇಟರಿ ಅಂತ ಹೇಳಬೇಕು. ಓಕೆ, ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವವರು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳ ಬ್ರಾಕೆಟ್ನಲ್ಲಿ ಅನುದಾನಿತ ಅಥವಾ ಅನುದಾನ ರಹಿತ ಅಂತ ಹೇಳಿದ್ದಾರೆ. ಓಕೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಲು ಅರ್ಹತೆ ಪಡೆಯುತ್ತಾರೆ. ಇದೇನಂದರೆ ನೀವು ಕೇಳ್ಬೋದು ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಏನು ಯೂಸ್ ಇದೆ ಮೇಡಮ್ ಅಂತ ಹೇಳಿ. ಓಕೆ, ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಆದರೆ
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ, ಅದು ಅನುದಾನಿತ ಆಗಿರ್ಬೋದು, ಅನುದಾನ ರಹಿತ ಆಗಿರ್ಬೋದು, ಈ ರೀತಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಟೀಚ್ ಮಾಡಕ್ಕೆ ಅಥವಾ ಪ್ರಾಧ್ಯಾಪಕರಾಗಲು ಅರ್ಹತೆ ಪಡೆಯಬಹುದು. ಓಕೆ, ಕನ್ಸಿಡರ್ ಮಾಡ್ತಾರೆ. ಈಗ ನೀವು ಮಾಸ್ಟರ್ ಮುಗಿಸ್ಕೊಂಡು ಒಂದು ಕಾಲೇಜ್ಗೆ ಪ್ರೊಫೆಸರ್ ಆಗಿ ಅಪ್ಲೈ ಮಾಡಿದ್ರು ಆ್ಯಂಡ್ ಇನ್ನೊಬ್ರು ಮಾಸ್ಟರ್ ಮುಗಿಸ್ಕೊಂಡು KSET ಕ್ಲಿಯರ್ ಮಾಡಿ ಆ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಫಸ್ಟ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ, ಬಿಕಾಸ್ ಆಫ್ ದಟ್ KSET ಎಕ್ಸಾಮ್ ಆ್ಯಂಡ್ KSET ಎಲಿಜಿಬಿಲಿಟಿ. ಓಕೆ, ಸೊ ಹಾಗಾಗಿ KSET ಅನ್ನೋದು ಮಾಸ್ಟರ್ಗೆ ಒಂದು ವ್ಯಾಲ್ಯೂವನ್ನು ತಂದು ಕೊಡುತ್ತೆ ಅಂತ ಹೇಳ್ಬಹುದು. ಓಕೆ, ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ KSET ಪರೀಕ್ಷೆಯನ್ನು ಎದುರಿಸಿ ಪ್ರಾಧ್ಯಾಪಕ ಹುದ್ದೆಯ ಅರ್ಹತೆಯನ್ನು ಪಡೆಯಬಹುದು. KSET ಯಾವಾಗ ಬರೀಬಹುದು ನಾವು ಅಂತ ನೀವು ಕೇಳ್ಬೋದು. ಕಂಪಲ್ಸರಿ ಮಾಸ್ಟರನ್ನು ಮುಗಿಸಿರ್ಬೇಕು. ಓಕೆ, ನೀವು ಮಾಸ್ಟರ್ನಲ್ಲಿ ಡಿಗ್ರಿ ಮುಗಿದ ತಕ್ಷಣ ನೀವು KSET ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ಈಗ ನೀವು ಕೆಲವೊಂದು ಸಲ ಕೇಳ್ಬೋದು, ನಾನು 4th ಸೆಮ್ಮಲ್ಲಿದ್ದೀನಿ ಅಥವಾ ನಾನು 3rd ಸೆಮ್ಮಲ್ಲಿದ್ದೀನಿ ಆ್ಯಂಡ್ 2nd ಸೆಮ್ನಲ್ಲಿದ್ದೀನಿ, 1st ಸೆಮ್ನಲ್ಲಿದ್ದೀನಿ, ಬಟ್ ನಾನು ಮಾಸ್ಟರಿಗೆ ಅಪ್ಲೈ ಮಾಡಿದ್ದೀನಿ, ನಾನು ಈ ಬಾರಿ KSET ಬರೀಬಹುದಾ? ಅಫ್ಕೋರ್ಸ್ ಖಂಡಿತ ನೀವು ಬರೀಬಹುದು. ನೀವು ಮಾಸ್ಟರ್ಗೆ ಅಡ್ಮಿಷನ್ ಮಾಡಿ 1st ಸೆಮ್ ಇರಿ, 2nd ಸೆಮ್ ಇರಿ, 3rd ಇರಿ, 4th ಇರಿ. ಓಕೆ, ರಿಸಲ್ಟ್ ಬಂದಿರಲಿಲ್ಲ ಅಂದರೂ ನೀವು ಎಕ್ಸಾಮ್ ಬರೀಬಹುದು. KSETಗೆ ನೀವು ಅಪ್ಲೈ ಮಾಡಿ ಎಕ್ಸಾಮ್ ಬರೀಬಹುದು. ಆದರೆ ಒಂದು ಕಂಡೀಷನ್ ಇದೆ. KSET ಎಕ್ಸಾಮ್ ಕ್ಲಿಯರ್ ಆಯಿತು ಅಂದ್ಕೊಳ್ಳಿ, ನೀವಿನ್ನು 1st or 2nd or 3rd or 4th ಸೆಮ್ನಲ್ಲಿ ಇರ್ತೀರಾ. KSET ಎಕ್ಸಾಮ್ ನಿಮ್ಮದು ಕ್ಲಿಯರ್ ಆಗಿದೆ, ಕಟ್ ಆಫ್ ಮೇಲೆ ನೀವು ಜಾಸ್ತಿ ಸ್ಕೋರನ್ನು ಮಾಡಿದ್ದೀರಾ. ಅದಾಗಿ ಒಂದು 15 ಡೇಸ್ 15 ದಿನಗಳ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಆಗ ಕರೆದಾಗ ನಿಮ್ಮ ಹತ್ರ 4 ಸೆಮ್ದು ಸರ್ಟಿಫಿಕೇಟ್ಸ್ ಇರಬೇಕು. ಇಲ್ಲ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕಾಗೋದಿಲ್ಲ. ಆವಾಗ ಡಿಪಾರ್ಟ್ಮೆಂಟ್ದವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾವ ಸೆಮ್ನಲ್ಲಿದ್ದೀರಾ ಆ ಸೆಮ್ಮು ಮತ್ತು 4th ಸೆಮ್ಮು ಕಂಪ್ಲೀಟ್ ಮಾಡಿಕೊಂಡು ಯಾವಾಗ ನಿಮ್ಮ ಕೈಗೆ ಸರ್ಟಿಫಿಕೇಟ್ ಸಿಗುತ್ತೋ ಅಥವಾ 4th ಸೆಮ್ ರಿಸಲ್ಟ್ ಯಾವಾಗ ಬರುತ್ತೋ ಆವಾಗ ನಾವು ಇನ್ನೊಂದು ಡೇಟ್ ನಿಮಗೆ ಅನೌನ್ಸ್ ಮಾಡ್ತೀವಿ. ಅವತ್ತಿನ ದಿನ ನಿಮಗೆಲ್ಲ ಸರ್ಟಿಫಿಕೇಟ್ ಜೊತೆ ಬಂದು ಡಿಪಾರ್ಟ್ಮೆಂಟ್ಗೆ ಬಂದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಂಡು KSETದು ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಅಂತ ಹೇಳಿರ್ತಾರೆ. ಓಕೆ, ಯಾವುದೇ ಸೆಮ್ನಲ್ಲಿರಲಿ ನೀವು ಎಕ್ಸಾಮ್ ಬರಿಬೋದು, ಬಟ್ ನಿಮಗೆ ರಿಸಲ್ಟ್ ಅಥವಾ ನೀವು ಕ್ಲಿಯರ್ ಮಾಡಿದ್ದು ನಿಮಗೆ KSET ಸರ್ಟಿಫಿಕೇಟ್ ಬೇಕಂದರೆ ನೀವು 4 ಸೆಮ್ ಎಕ್ಸಾಮ್ ಬರೆದು ರಿಸಲ್ಟ್ ಬರೋ ತನಕ ನೀವು ವೇಟ್ ಮಾಡಬೇಕು. ಓಕೆ, ಇದು ಸರ್ಟಿಫಿಕೇಟ್ನ ತಗೊಳ್ಳೋದು ಅಥವಾ ಎಕ್ಸಾಮ್ ನಾನು ಯಾವಾಗ ಬರೀಬೇಕು ಏನು ಅನ್ನೋ ಕ್ವಶನ್ಗೆ ಆನ್ಸರು. ಇನ್ನು ನೆಕ್ಸ್ಟ್, ಇಷ್ಟು ವರ್ಷಗಳವರೆಗೆ ಮೈಸೂರು ವಿಶ್ವವಿದ್ಯಾಲಯವು UGC ನಿಯಮಾನುಸಾರ ಪರೀಕ್ಷೆಯನ್ನು ನಡೆಸುತ್ತಿತ್ತು. ಏನಾಗಿತ್ತು ಅಂದರೆ, KSET ಎಕ್ಸಾಮು ಮೊದಲು ಯಾರು ನಡೆಸ್ತಾ ಇದ್ರು, ನಾನು ಮೊದಲೇ ಹೇಳಿದೆ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಅಂತಂದು. ಮೊದಲಿಗೆ ಫಸ್ಟು ಏನಿತ್ತಲ್ಲ ಆ ಟೈಮಲ್ಲಿ KSET ಎಕ್ಸಾಮನ್ನು ಮೈಸೂರು ಯೂನಿವರ್ಸಿಟಿಯವರು ಕಂಡಕ್ಟ್ ಮಾಡ್ತಾಯಿದ್ರು. ಇತ್ತೀಚೆಗೆ ಆ ಪರೀಕ್ಷೆಯನ್ನು KAದವರು ನಡೆಸೋಕೆ ಗೌರ್ಮೆಂಟ್ ಅವರು ಅನುಮತಿಯನ್ನು ಕೊಡ್ತಾರೆ. ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಂತ ಹೇಳ್ತಾರೆ KA ಡಿಪಾರ್ಟ್ಮೆಂಟನ್ನು. ಓಕೆ, ಮೊದಲು ಯಾರು ನಡೆಸ್ತಾ ಇದ್ರು, ಯಾರು ಕಂಡಕ್ಟ್ ಮಾಡ್ತಾ ಇದ್ರು ಅಂದರೆ ಮೈಸೂರು ಯೂನಿವರ್ಸಿಟಿಯವರು. ಇದು ಯಾವ ಪ್ರಕಾರ ಈ ಎಕ್ಸಾಮ್ ಅಥವಾ ಈ KSET ಎಕ್ಸಾಮ್ ಯಾವ ಒಂದು ಮಾನದಂಡದ ಪ್ರಕಾರ ನಡೆಯುತ್ತೆ ಅಂದರೆ UGC, ಓಕೆ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಇವರ ನಿಯಮಾನುಸಾರ ಈ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ಅದು KAದವ್ರು ನಡೆಸ್ತಾರೋ, ಮೈಸೂರು ಯೂನಿವರ್ಸಿಟಿದವ್ರು ನಡೆಸ್ತಾರೋ ಅಥವಾ ಮುಂದೆ ಬೇರೆ ಡಿಪಾರ್ಟ್ಮೆಂಟಿಗೆ ಹೋಗುತ್ತೋ ಅದು ಗೊತ್ತಿಲ್ಲ. ಬಟ್ ಯಾವ ನಿಯಮಾವಳಿಗಳ ಪ್ರಕಾರ ನಡೆಯುತ್ತೆ ಅಂದರೆ UGC ನಿಯಮಾನುಸಾರ ಪ್ರಕಾರ ನಡೆಯುತ್ತೆ. ಈಗ ಸದ್ಯಕ್ಕೆ ಮಾತ್ರ KAದವರು ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. KA ಮೀನ್ಸ್ ಕರ್ನಾಟಕ ಎಜುಕೇಷನ್ ಅಥಾರಿಟಿ, UGC ಮೀನ್ಸ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಓಕೆ, ಇನ್ನು ನೆಕ್ಸ್ಟ್, ರಾಜ್ಯದಲ್ಲಿ 11 ಪರೀಕ್ಷಾ ಕೇಂದ್ರಗಳಲ್ಲಿ 41 ವಿಷಯಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನಿಮಗೆ ಡೌಟ್ಸ್ ಇರಬಹುದು, ನಾನು ಈ ಸಬ್ಜೆಕ್ಟ್ನ ಮಾಸ್ಟ್ರಲ್ಲಿ ಓದಿದ್ದೀನಿ, ಸೊ ಈ ಸಬ್ಜೆಕ್ಟ್ನಲ್ಲಿ ನಾನು KSET ಬರೀಬಹುದಾ ಅಥವಾ ಯಾವ್ಯಾವ ಸಬ್ಜೆಕ್ಟ್ಸ್ನಲ್ಲಿ ನಾವು KSET ಬರೀಬಹುದು ಅಂದರೆ, ಟೋಟಲ್ ಆಗಿ 41 ವಿಷಯಗಳಲ್ಲಿ ನೀವು KSET ಬರೀಬಹುದು. ಓಕೆ, ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ 11 ಪರೀಕ್ಷಾ ಕೇಂದ್ರಗಳಿದೆ. ಆ 11 ಪರೀಕ್ಷಾ ಕೇಂದ್ರಗಳಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಬರೀಬಹುದು. ಓಕೆ, ನೆಕ್ಸ್ಟ್ ನೋಡೋಣ. KSET ಪರೀಕ್ಷೆಯನ್ನು ಯಾರು ಬರೆಯಬಹುದು
ಅಥವಾ ಅದರ ಅರ್ಹತೆಗಳೇನು ಅಂತ ನೋಡ್ಕೊಳ್ಳೋಣ. ಓಕೆ, ಯುಜಿಸಿಯಿಂದ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ನೀವು ಮಾಸ್ಟರ್ಗೆ ಅಡ್ಮಿಷನ್ ಮಾಡಿದರೆ ಅದು ಯೂನಿವರ್ಸಿಟಿನಲ್ಲೇ ನೀವು ಯೂನಿವರ್ಸಿಟಿ ಅಥವಾ ಯೂನಿವರ್ಸಿಟಿ ಅಂಡರ್ನಲ್ಲಿರೋ ಕಾಲೇಜಸ್ಗಳಿಗೆ ನೀವು ಅಡ್ಮಿಷನ್ನ ಮಾಡಿರ್ತೀರ. ಬಟ್ ಏನು ಇಂಪಾರ್ಟೆಂಟ್ ಅಂದರೆ ಆ ಯೂನಿವರ್ಸಿಟಿ UGCಯಿಂದ ಮಾನ್ಯತೆಯನ್ನು ಪಡೆದಿರಬೇಕು. ಆವಾಗ ಮಾತ್ರ ನಿಮ್ಮ ಮಾಸ್ಟರ್ ಡಿಗ್ರಿಯನ್ನು KCETಗೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಇನ್ನು ಮಾಸ್ಟರ್ನಲ್ಲಿ ನೀವು ಯಾರು GM ಕ್ಯಾಟಗರಿದವ್ರು ಇರ್ತೀರೋ, ಜನರಲ್ ಇದ್ರಂತ ಹೇಳ್ತೀವಲ್ಲ, ಅವರು 55% 55% ಮಾರ್ಕ್ಸ್ಗಳನ್ನು ನೀವು ತೆಗೆದಿರಬೇಕು. ಯಾವುದ್ರಲ್ಲಂದರೆ ಮಾಸ್ಟರ್ನಲ್ಲಿ. ಓಕೆ, ಇನ್ನು SC ST OBC PWD ಅಭ್ಯರ್ಥಿಗಳು 50% ಅಂಕಗಳನ್ನು ಕನಿಷ್ಠವಾಗಿ ಪಡೆದಿರಬೇಕು. ಜನರಲ್ ಕ್ಯಾಟಗರಿದವರಿಗೆ 55, ಮಿಕ್ಕಿದ SC ST OBC PWD ಅವರಿಗೆ 50%, ಲೈಕ್ ಒಂದು 5% ಕಡಿಮೆ ಮಾಡಿದ್ದಾರೆ. ಓಕೆ, ಸೊ ನೀವು ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು. ಅಕಸ್ಮಾತ್ ನೀವು ಪಡೆದಿರಲಿಲ್ಲ ಅಂದರೆ KCETಗೆ ಎಲಿಜಿಬಲ್ ಆಗಲ್ಲ. ಓಕೆ, ನೆಕ್ಸ್ಟ್ ಅದೇ ಹೇಳಿದ್ನಲ್ಲ, ಯಾವ್ಯಾವ ಸೆಮ್ನಲ್ಲಿರೋರು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರಬೇಕು ಅಂತಂದು. ಸ್ನಾತಕೋತ್ತರ ಪದವಿಯ ಮೊದಲ ಮತ್ತು ದ್ವಿತೀಯ ವರ್ಷದಲ್ಲಿ ಓದುತ್ತಿರುವವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಇನ್ನು ನೆಕ್ಸ್ಟು ಇನ್ನು ಕೆಲವರಿಗೆ ಡೌಟ್ಸ್ ಇರುತ್ತೆ. ಈಗ ನಾನು ಮಾಸ್ಟರ್ನಲ್ಲಿ ಒಂದು ಸಬ್ಜೆಕ್ಟನ್ನು ತೊಗೊಂಡು ಓದಿದ್ದೀನಿ, ಸರ್ಟಿಫಿಕೇಟ್ ಬಂದಿದೆ. ಬಟ್ ನನಗೆ KCETನಲ್ಲಿ ಅದೇ ಸಬ್ಜೆಕ್ಟ್ ಮೇಲೆ KCET ಬರೆಯೋಕೆ ಇಷ್ಟ ಇಲ್ಲ. ನಾನು ಬೇರೆ ಸಬ್ಜೆಕ್ಟ್ ತೊಗೊಂಡು KCET ಬರಿಬಹುದಾ ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಆ ಡೌಟ್ಗೆ ಆನ್ಸರ್ ಏನಂದರೆ, ಬರೆಯೋಕ್ಕಾಗಲ್ಲ. ನೀವು ಯಾವ ಮಾಸ್ಟರ್ನಲ್ಲಿ ನೀವು ಯಾವ ಸಬ್ಜೆಕ್ಟ್ ತೊಗೊಂಡು ಅಭ್ಯಾಸ ಮಾಡಿರ್ತೀರೋ ಅದೇ ಸಬ್ಜೆಕ್ಟ್ನಲ್ಲಿನೇ ನೀವು KCET ಬರಿಬೇಕು. ಓಕೆ, ಮತ್ತು ಇನ್ನೊಂದು, ನೀವೀಗ ನಿಮ್ಮದು ಮಾಸ್ಟರ್ನಲ್ಲಿ ಹಿಸ್ಟ್ರಿ ಆಗಿದೆ ಅಂದ್ಕೊಳ್ಳಿ, ಇಲ್ಲ ಪೊಲಿಟಿಕಲ್ ಸೈನ್ಸ್ ಆಗಿದೆ, ಅಥವಾ ನಿಮ್ಮ ಕನ್ನಡ ಆಗಿದೆ. ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ನೀವು ಅದರಲ್ಲೇ ಮಾಸ್ಟರ್ ಬರೆದಿರ್ತೀರ, ಅದರಲ್ಲೇ KCET ಎಕ್ಸಾಮ್ ಬರೆದಿರ್ತೀರ. ಬರೆದು ಕಟ್ ಆಫ್ ಮೇಲೆ ಸ್ಕೋರ್ ಮಾಡಿ ನೀವು KCETಗೆ ಎಲಿಜಿಬಲ್ ಆಗಿರ್ತೀರ. ಈಗ 150 ಕಟ್ ಆಫ್ ನಿಂತಿದೆ. ಓಕೆ, 150 ಕಟ್ ಆಫ್ ನಿಂತಿದೆ, ನಿಮ್ಮದು 150 to 160 ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಎಲಿಜಿಬಲ್ ಆಗಿದ್ದೀರ. KEದವರು ನಿಮಗೆ KCET ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಬಟ್ ನಿಮಗೆ ಅನಿಸುತ್ತೆ, ನಾನು 160ಗಿಂತ 170 ಮಾಡ್ಕೋಬೇಕಾಗಿತ್ತು, ನಾನು ಇನ್ನೊಂದು ಸಲ KCET ಬರಿಬಹುದಾ? ನೋ ವೇ, ಬರೆಯೋಕ್ಕಾಗಲ್ಲ. ಒಂದು ಸಲ ನೀವು KA ಡಿಪಾರ್ಟ್ಮೆಂಟಿಂದ ಅಥವಾ ಯಾವ ಅಥಾರಿಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದೆಯೋ ಅದರಿಂದ ಒಂದು ಸಲ ನೀವು ಸರ್ಟಿಫಿಕೇಟ್ ತಗೊಂಡ್ರೆ ಅಲ್ಲಿಗೆ KCET ಎಕ್ಸಾಮ್ ಮುಗೀತು. ಮತ್ತೆ ಇನ್ನೊಂದು ಸಲ ನೀವು ಬರೆಯೋಕ್ಕಾಗಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಟಿಫಿಕೇಶನ್ ಸಂದರ್ಭದಲ್ಲಿ ಇನ್ನಷ್ಟು ಅರ್ಹತೆ, ನಿಬಂಧನೆ, ನಿಯಮಗಳನ್ನು ತಿಳಿಸಲಾಗುತ್ತದೆ. ಕೆಲವೊಂದು ಚಿಕ್ಕ ಪುಟ್ಟ ನೀತಿ ನಿಯಮಗಳನ್ನು ಬದಲಾವಣೆ ಮಾಡ್ತಿರ್ತಾರೆ. ಪ್ರತಿ ನೋಟಿಫಿಕೇಶನಲ್ಲೂ ಬದಲಾವಣೆ ಮಾಡಬಹುದು, ಮಾಡದೇ ಇರಬಹುದು. ಓಕೆ, ಸೊ ಆ ಥರ ಏನಾದರೂ ಬದಲಾವಣೆ ಮಾಡಿದ್ದೇ ನಿಜ ಆದರೆ ಆ ಒಂದು ವರ್ಷದಲ್ಲಿ ಅಥವಾ ಆಯಾ ತಿಂಗಳಲ್ಲಿ ಯಾವುದು ಬಿಟ್ಟಿರ್ತಾರೆ ನೋಡು ನೋಟಿಫಿಕೇಶನು, ಅದರಲ್ಲಿ ಅವರು ಪಕ್ಕ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಹಾಗಾಗಿ ನೀವು ಪ್ರತಿ ನೋಟಿಫಿಕೇಶನ್ ಬಂದಾಗ ಕ್ಲಿಯರ್ ಆಗಿ ಓದ್ಕೋಬೇಕು. ಏನೇನು ಕೊಟ್ಟಿದ್ದಾರೆ, ನಿಮ್ಮದು ಯಾವುದು ಕ್ಯಾಸ್ಟ್ ಬರುತ್ತೋ ಅಥವಾ ನೀವು ಯಾವ ಕ್ಯಾಟಗರಿನಲ್ಲಿ ಬರ್ತಿರೋ, ನಿಮಗೇನಾದರೂ ರೂಲ್ಸ್ ಚೇಂಜ್ ಮಾಡಿದ್ದಾರಾ, ಹೇಗಿದೆ ಏನು ಅಂತ ಒಂದು ಸಲ ಕೂತ್ಕೊಂಡು ನೋಟಿಫಿಕೇಶನ್ನ ಓದಬೇಕು. ಓಕೆ, ನೆಕ್ಸ್ಟು ವೆರಿ ಇಂಪಾರ್ಟೆಂಟು, KCET ಪರೀಕ್ಷೆಯ ಅಂಕಗಳ ಮಾಹಿತಿ. ಓಕೆ, ಟೋಟಲಿ ಎಷ್ಟು ಪೇಪರ್ ಇರ್ತವೆ, ಹೇಗೆ ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ, ಎಷ್ಟು ಕಟ್ ಆಫ್ ನಿಲ್ಬಹುದು, ಅಥವಾ ನಾವು ಎಷ್ಟು ಸ್ಕೋರ್ ಮಾಡಿದರೆ ನಾವು ಸೇಫ್ ಝೋನಲ್ಲಿ ಇರ್ತೀವಿ ಅಂತ ಇಲ್ಲಿ ತಿಳಿಸಲಾಗಿದೆ. ಓಕೆ, ನೋಡ್ತಾ ಹೋಗೋಣ ಒನ್ ಬೈ ಒನ್. KCET ಪರೀಕ್ಷೆಯ ಅಂಕಗಳ ಮಾಹಿತಿ. ಒಟ್ಟು 2 ಪೇಪರ್ಗಳು ಇರ್ತವೆ, ಒಟ್ಟು 2 ಪೇಪರ್ಸ್ ಇರ್ತವೆ. ಓಕೆ, ಪತ್ರಿಕೆ 1 ಜನರಲ್ ಪೇಪರ್, ಸಾಮಾನ್ಯ ಪತ್ರಿಕೆ ಅಂತ ಹೇಳ್ತೀವಿ. ಓಕೆ, ಇನ್ನು ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೀವಿ. ಓಕೆ, KCET ಪರೀಕ್ಷೆಯಲ್ಲಿ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇರ್ತವೆ ಅಂದರೆ 300 ಮಾರ್ಕ್ಸ್ ಇರ್ತವೆ. ಫಸ್ಟ್ ಪೇಪರ್ ಆ್ಯಂಡ್ ಸೆಕೆಂಡ್ ಪೇಪರ್. ಓಕೆ, ನಿಮಗೆ ಟೈಮು ಮಿಡ್ಲು ಗ್ಯಾಪ್ ಕೊಡೋಲ್ಲ. ನಾನು ಬರೆಯುವಾಗ ಯಾವುದೇ ಗ್ಯಾಪ್ ಇರಲಿಲ್ಲ. ಓಕೆ, ಈಗ ನೀವು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ರೆ ನಿಮ್ಗೆ ಗೊತ್ತಿರುತ್ತೆ, 2 ಪೇಪರ್ ಇರ್ತವೆ, ಬೆಳಗ್ಗೆ ಒಂದು ಬರೆಯೋದು ಆ್ಯಂಡ್ ಮಿಡ್ಲ್ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ. ಕೊಟ್ಟಾದಮೇಲೆ ಮತ್ತೆ ಮಧ್ಯಾಹ್ನದಿಂದ 2ನೇ ಪೇಪರ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, KCETನಲ್ಲಿ
ಆ ಥರ ಗ್ಯಾಪ್ ಕೊಡೋದಿಲ್ಲ. ಒಂದು ಪೇಪರ್ ಮುಗಿದ ತಕ್ಷಣ ಅಲ್ಲಿದೆಲ್ಲ ಇಸ್ಕೊಂಡು ನೆಕ್ಸ್ಟ್ 2ನೇ ಪೇಪರ್ ನಿಮಗೆ ಕ್ವಶನ್ ಪೇಪರ್ ಆ್ಯಂಡ್ OMR ಶೀಟ್ ಕೊಟ್ಬಿಡ್ತಾರೆ. ಓಕೆ, ಸೊ ಹಾಗಾಗಿ ಯಾವುದೇ ಗ್ಯಾಪ್ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ಇಲ್ಲಿ MCQs ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ಸ್ ಮಾಡೆಲ್ ಇರುತ್ತೆ. ಇದು ಯಾವುದೇ ರಿಟರ್ನ್ ಆಗಲಿ ಬರೆಯೋದು, ಎಸ್ಸೆ ಬರೆಯೋದು ಆ ಥರ ಇರೋದಿಲ್ಲ. OMR ಶೀಟ್ ಕೊಡ್ತಾರೆ, ಟಿಕ್ ಹಾಕಿ ಬರಬೇಕು. ಓಕೆ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ KSETಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಓಕೆ, ಋಣಾತ್ಮಕ ಅಂಕಗಳು ಇರುವುದಿಲ್ಲ. ನೀವು ಬೆಸ್ಟ್ ಅಂದರೆ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೋ ಅಷ್ಟಕ್ಕೂ ನೀವು ಅಟೆಂಪ್ಟ್ ಮಾಡಿ ಬರೋದು ಸೂಕ್ತ ಅಂತ ಹೇಳಬಲ್ಲೆ. ಓಕೆ, ಈಗ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರಲ್ಲಿ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. 50 ಪ್ರಶ್ನೆಗಳು ಇರ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತವೆ. ಸೊ ಹಾಗೆ ಕನ್ಸಿಡರ್ ಮಾಡಿದರೆ 50 ಪ್ರಶ್ನೆಗಳಿಗೆ 2 ಮಾರ್ಕ್ಸ್ ಅಂದರೆ 50 × 2 ಟೋಟಲ್ ಆಗಿ 100 ಅಂಕಗಳು. ಟೋಟಲ್ ಆಗಿ ಎಷ್ಟು? 100 ಮಾರ್ಕ್ಸ್. ಓಕೆ, ಇದು ಒಂದು ಪೇಪರ್ದಾಯ್ತು. ಇನ್ನು ನಿರ್ದಿಷ್ಟ ಪೇಪರ್, ಇಲ್ಲಿ ನೀವು ಯಾವ ಸಬ್ಜೆಕ್ಟನ್ನು ಮಾಸ್ಟ್ರಲ್ಲಿ ಓದಿರ್ತೀರೋ ಕಂಪ್ಲೀಟ್ ಆಗಿ ಅದೇ ಸಿಲೆಬಸ್ ಇರುತ್ತೆ. ಯಾವುದು? ಸ್ಪೆಸಿಫಿಕ್ ಪೇಪರಲ್ಲಿ. ಜನರಲ್ ಪೇಪರ್ ನೀವು ಏನೇ ಓದಿರಿ ಮಾಸ್ಟರ್ನಲ್ಲಿ, ಏನೇ ಇದು ಮಾಡಿ, ಯಾವುದೇ ಸಬ್ಜೆಕ್ಟ್ಸ್ ತಗೊಳ್ಳಿ, ಬಟ್ ಜನರಲ್ ಪೇಪರ್ ಎಲ್ರಿಗೂ ಸೇಮ್ ಇರುತ್ತೆ. ಓಕೆ, ಬಟ್ ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ, ಅದು ನೀವು ಯಾವ ಮಾಸ್ಟರ್ನಲ್ಲಿ ಯಾವ ಸಬ್ಜೆಕ್ಟನ್ನು ಅಭ್ಯಾಸ ಮಾಡಿರ್ತೀರೋ ಅಲ್ಲಿ ಆ ಸಿಲೆಬಸ್ ಮಾತ್ರ ಇರುತ್ತೆ. ಓಕೆ, ಸ್ಪೆಸಿಫಿಕ್ ಪೇಪರ್ನಲ್ಲಿ ಟೋಟಲ್ ಆಗಿ 100 ಕ್ವಶನ್ಸು. ಫಸ್ಟ್ ಪೇಪರಲ್ಲಿ ಎಷ್ಟಿರುತ್ತೆ? 50. ಸೆಕೆಂಡ್ ಪೇಪರಲ್ಲಿ 100. ಓಕೆ, ಒಂದು ಪ್ರಶ್ನೆಗೆ ಇಲ್ಲಿಯೂ ಕೂಡ 2 ಅಂಕಗಳಂತ ಗಮನಿಸಿದರೆ 100 × 2 = 200. ಅಲ್ಲಿ 100 ಮಾರ್ಕ್ಸು, ಇಲ್ಲಿ 200 ಮಾರ್ಕ್ಸು, ಟೋಟಲ್ ಆಗಿ 300 ಮಾರ್ಕ್ಸ್. ಓಕೆ, ಟೋಟಲ್ ಆಗಿ KSET ಎಕ್ಸಾಮು 300 ಅಂಕಗಳಿಗೆ ನಡೆಯುತ್ತೆ. ಓಕೆ, ಈಗ ನೀವು ಕೇಳಬಹುದು ಕಟ್ ಆಫ್ ಎಷ್ಟು ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನಾನು ಹೇಳ್ತೀನಿ, ನೀವು ಇನ್ನೊಂದೇನೆಂದರೆ ಯಾವುದೇ ಕೆಟಗರಿ ರಿಸರ್ವೇಷನು ಯಾವುದನ್ನು ತಲೆಯಲ್ಲಿ ಇಟ್ಕೋಬೇಡಿ. ಒನ್ಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗೆ ಇಳಿದ್ರೆ ರಿಸರ್ವೇಷನ್ನು ನಿಮ್ಮ ಕ್ಯಾಟಗರಿ ಯಾವುದು ತಲೆ ಕೆಡಿಸ್ಕೊಬೇಡಿ. ಜನರಲ್ ಕ್ಯಾಟಗರಿನಲ್ಲೇ ಸ್ಕೋರ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಈ 100 ಮಾರ್ಕ್ಸಲ್ಲಿ ನೀವು 70 to 80 ಮಾರ್ಕ್ಸ್ ತೆಗಿಬೇಕು. ಓಕೆ, 70 to 80 ಮಾರ್ಕ್ಸ್ ಅಲ್ಲಿ ತೆಗೆದ್ರೆ ನೀವು ಇಲ್ಲಿ ಅಕಸ್ಮಾತ್ ಸ್ಪೆಸಿಫಿಕ್ ಪೇಪರಲ್ಲಿ 200 ಇದೆ, ನೀವು 100 ತೆಗೆದ್ರೂ ಸಾಕು, ಅದಕ್ಕೆ ಅರ್ಧ ತೆಗೆದ್ರೂ ಸಾಕು, 180 ಆಗಿಬಿಡುತ್ತೆ. ನಾನು KSET ಹೇಳ್ತಿದ್ದೀನಿ, ನೆಟ್ ಆಮೇಲೆ ಹೇಳ್ತೀನಿ. ಓಕೆ, 180 ಬರುತ್ತೆ. ಚಾನ್ಸಸ್ ತುಂಬ ಇರ್ತವೆ. ನೀವು ಎಕ್ಸಾಮ್ ಕ್ಲಿಯರ್ ಮಾಡೋದು. ಅಕಸ್ಮಾತ್ ನಿಮಗೆ 180 ಕೀ ಆನ್ಸರ್ ಚೆಕ್ ಮಾಡಿದಾಗ ಬಂದರೆ ಆರಾಮ್ಸೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಡಿ, ಪಕ್ಕ ಕ್ಲಿಯರ್ ಆಗುತ್ತೆ ಅನ್ಕೋಬಹುದು. ಓಕೆ, ಇದು ಎಕ್ಸಾಮ್ ಕ್ವಶನ್ ಪೇಪರ್ ತುಂಬ ಟಫ್ ಬಂದಾಗ ಹೇಳ್ತಿದ್ದೀನಿ. ಇದಕ್ಕಿಂತ ಕಡಿಮೆ ಆಗ್ಬೋದು, ಇದಕ್ಕಿಂತ ಜಾಸ್ತಿ ಆಗೋದು ತುಂಬ ರೇರು, ಬಟ್ ಸ್ಟಿಲ್ ಆಗ್ಬೋದು. ಬಟ್ 180 ಇಸ್ ಅ ಸೇಫೆಸ್ಟ್ ಸ್ಕೋರ್ ಅಂತ ಹೇಳ್ಬಹುದು. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಜನರಲ್ ಪೇಪರ್ ಅಂತ ಹೇಳಿದೆ. ಜನರಲ್ ಪೇಪರ್ನಲ್ಲಿ ಏಜ್ ಸಿಲೆಬಸ್ ಇದೆ. ನಾನು ಪ್ರೀವಿಯಸ್ ಕ್ಲಾಸಸ್ದಲ್ಲಿ ಹೇಳಿದ್ದೀನಿ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ಹೇಳಿ ಏನೇನಿದೆ, ಹೆಂಗೆ ಅಂತ ಹೇಳಿ. ಟೋಟಲಿ 10 ಯೂನಿಟ್ಸ್ ಅಂತ ಹೇಳಿದ್ದೆ. ಈ 10 ಘಟಕಗಳಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಅಥವಾ ಎಷ್ಟೆಷ್ಟು ಕ್ವಶನ್ಸ್ನ ಡಿವೈಡ್ ಮಾಡಿದ್ದಾರೆ ಅಂತಂದರೆ, ನಿಮ್ಗಾಗಲೇ ಹೇಳಿದ ಥರ ಜನರಲ್ ಪೇಪರ್ನಲ್ಲಿ 50 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದರೆ 100 ಮಾರ್ಕ್ಸ್ ಆಯಿತು. ಈ 50 ಕ್ವಶನ್ಸು ಈ 10 ಯೂನಿಟ್ಸ್ನಲ್ಲಿ ಹೇಗೆ ತೆಗಿತಾರೆ, ಯಾವ ಯೂನಿಟ್ನಿಂದ ಎಷ್ಟೆಷ್ಟು ಕ್ವಶನ್ಸ್ ತೆಗಿತಾರೆ, ಇಷ್ಟೇ ತೆಗಿಬೇಕು ಅಂತ ಮ್ಯಾಂಡೇಟರಿ ಇದೆನಾ ಇಲ್ವಾ? ಸೊ ಅದನ್ನು ನೋಡ್ಕೊಳ್ಳೋಣ. ಓಕೆ, 10 ಯೂನಿಟ್ಸನ್ನು ತಗೊಂಡ್ರೆ ಒಂದೊಂದು ಯೂನಿಟ್ನಿಂದ 5 ಕ್ವಶನ್ಸ್ ತೆಗಿಯೋದು ಮ್ಯಾಂಡೇಟರಿ ಇದೆ. ನೀವು 1 ಯೂನಿಟ್ನ ಪಕ್ಕಾ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ ಓದಿದರೆ 5 ಕ್ವಶನ್ಸು ಮೀನ್ಸ್ 5 × 2 10 ಮಾರ್ಕ್ಸ್, 10 ಅಂಕಗಳು ನಿಮ್ಮ ಪಾಕೆಟ್ನಲ್ಲಿದೆ ಅಂತ ಅನ್ಕೋಬೇಕು. ಓಕೆ, ಫಸ್ಟ್ ಒನ್ ಟೀಚಿಂಗ್ ಆಪ್ಟಿಟ್ಯೂಡ್ 5 ಕ್ವಶನ್ಸ್, ರಿಸರ್ಚ್ ಆಪ್ಟಿಟ್ಯೂಡ್ 5, ಕಾಂಪ್ರಿಹೆನ್ಷನ್ 5 ಕ್ವಶನ್ಸ್, communication 5 questions, mathematical reasoning and aptitude 5 questions, logical reasoning 5 questions, data interpretation 5 questions, information and communication technology 5 questions, people, development and environment 5 questions. Last one unit 10 higher education system, ಇದರಿಂದ ಕೂಡ 5 ಕ್ವಶನ್ ಬರ್ತವೆ. 5 × 10 50 ಕ್ವಶನ್ಸು ಇಂಟು 2 ಅಂಕಗಳಂದರೆ 100 ಕ್ವಶನ್ಸು. ಇದು ಜನರಲ್ ಪೇಪರ್ನ ಸಿಲೆಬಸ್ ಆ್ಯಂಡ್ ಅದರ ಮಾರ್ಕ್ಸ್.
ಓಕೆ. ಇದೇ ಥರ ಸ್ಪೆಸಿಫಿಕ್ ಪೇಪರ್ನೂ ಇರುತ್ತೆ. ಅಲ್ಲಿನೂ 10 ಯೂನಿಟ್ಸ್ ಇರುತ್ತೆ, ಅಲ್ಲಿಂದನೂ 5 ಕ್ವಶನ್ಸ್ ಬರ್ತವೆ. ನೋಡೋಣ, ಸ್ಪೆಸಿಫಿಕ್ ಪೇಪರ್ನ ಸ್ಟಾರ್ಟ್ ಮಾಡಿದಾಗ ನಾನು ಆ ಸಿಲೆಬಸ್ ಬಗ್ಗೆ ಹೇಳ್ತೀನಿ. ಓಕೆ. ನೆಕ್ಸ್ಟ್ ನೋಡೋದಾದರೆ, ಈಗ ಹೇಗಿರುತ್ತೆ ಏನೇನು ಅಂತೆಲ್ಲ ನೋಡ್ಕೊಂಡ್ವಿ. ಕೆಸೆಟ್ದು ಸ್ಕೋರ್ ಏನು, ಕಟ್ ಆಫ್ ಎಷ್ಟು ಮಾಡಬೇಕು, ಹೇಗಿರುತ್ತೆ ಪೇಪರ್, ಹೆಂಗಿರುತ್ತೆ, ಯಾರ್ಯಾರ್ದು ಏನೇನು ಎಲಿಜಿಬಿಲಿಟಿ ಇದೆ, ಕ್ರೈಟೇರಿಯಾ ಏನೇನಿದೆ ಅಂತ ನೋಡ್ಕೊಂಡ್ವಿ. ಈಗ ನೆಕ್ಸ್ಟು ಯಾವುದೇ ಒಂದು ಎಕ್ಸಾಮ್ದು ಗೌರ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದರೆ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಆ ನೋಟಿಫಿಕೇಶನ್ನ ಕೂತ್ಕೊಂಡು ತಾಳ್ಮೆಯಿಂದ ಫಸ್ಟು ಓದಬೇಕು. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವುದನ್ನ ಬಿಟ್ಟಿದ್ದಾರೆ, ಯಾವ ಪೋಸ್ಟನ್ನು ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಮುಗಿಯೋದು ಯಾವಾಗ ಮುಗಿಯುತ್ತೆ, ಟೈಮ್ ಏನಿದೆ, ಆ್ಯಂಡ್ ಅಮೌಂಟ್ ಎಷ್ಟಿದೆ, ಆ್ಯಂಡ್ ಎಲಿಜಿಬಿಲಿಟಿ ಏನಿದೆ, ಕ್ರೈಟೀರಿಯಾ, ನಾನು ಅದಕ್ಕೆ ಎಲಿಜಿಬಲ್ ಆಗ್ತೀನಾ, ಫೀಸ್ ಎಷ್ಟಿದೆ, ಅಥವಾ ರೂಲ್ಸ್ ಏನೇನು ತೊಗೊಂಬಂದಿದ್ದಾರೆ, ಎಕ್ಸಾಮ್ ಪ್ಯಾಟರ್ನಲ್ಲಿ ಏನಾದರೂ ಚೇಂಜ್ ಮಾಡಿದಾರಾ, ಸ್ಕೋರ್ ಲಿಸ್ಟ್ದಲ್ಲಿ ಏನಾದರೂ ಚೇಂಜ್ ಮಾಡಿದಾರಾ ಅಂತ ನೋಡಬೇಕು. ಓಕೆ. ಸೊ ಈಗ ನಾವು 2025 ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ. ಸೊ 2024 ನೋಟಿಫಿಕೇಶನನ್ನು ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ, 18ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಅಧಿಸೂಚನೆ ಬಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024. ಓಕೆ. ಇಲ್ಲಿ ಆವಾಗ 2024 ಏನು ನೋಟಿಫಿಕೇಶನ್ ಆಗಿತ್ತಲ್ಲ, ಆವಾಗ ಅಧಿಸೂಚನೆಯನ್ನು ಯಾವಾಗ ಹೊರಡಿಸಲಾಗಿತ್ತು? ಜುಲೈ 13, 2024 ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಓಕೆ. ಜುಲೈ ತಿಂಗಳಲ್ಲಿ ನೆನ್ಪಿಟ್ಕೊಳ್ಳಿ, ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗಿತ್ತು. ಜುಲೈ ಬಂದಿದೆ. ಓಕೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ. ಅಕಸ್ಮಾತ್ ಈ ಜುಲೈ ಮಂತಲ್ಲೇ ನಿಮಗೆ ನೋಟಿಫಿಕೇಶನ್ ಆದರೆ ಅಪ್ಲಿಕೇಶನನ್ನು ಯಾವಾಗ ಸ್ಟಾರ್ಟ್ ಮಾಡಬಹುದು ಅಂತ ನೀವು ಅಂದಾಜು ಇಟ್ಕೊಳ್ಳಿ. ಈ ನೋಟಿಫಿಕೇಶನನ್ನು ಆಧಾರವಾಗಿ ಇಟ್ಕೊಂಡು 22ನೇ ತಾರೀಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕವನ್ನು ಕೊಟ್ಟಿದ್ದಾರೆ. ಕೊನೆಯ ದಿನಾಂಕ 22/8, ಅಂದರೆ 1 ತಿಂಗಳ ಅವಧಿ ಕೊಟ್ಟಿದ್ದಾರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ. ಓಕೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 26/8/2024. ಪರೀಕ್ಷಾ ದಿನಾಂಕ, ಹಾಗಂದರೆ ನಾವು ತಿಳ್ಕೊಬೇಕು ನೋಟಿಫಿಕೇಶನ್ ಆದ ದಿನವೇ ನಮಗೆ ಎಕ್ಸಾಮ್ ಡೇಟ್ ಗೊತ್ತಾಗುತ್ತೆ ಅಂತ. ಆಮೇಲೆ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಬಹುದು ಏನಾದರೂ ಇಶ್ಯೂಸ್ ಆದರೆ, ಇಲ್ಲ ಅಂದರೆ ಈ ಡೇಟ್ ಫಿಕ್ಸ್ ಇರುತ್ತೆ. ಓಕೆ. ಓಕೆ. ಪರೀಕ್ಷೆ ದಿನವನ್ನು 24/11/2024 ಕಂಡಕ್ಟ್ ಮಾಡಿದ್ರು. ಆ ಟೈಮಲ್ಲೇ ನಮಗೆ ಎಕ್ಸಾಮ್ ಡೇಟ್ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟು ಕೆಸೆಟ್ 2024 ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ನೀವು ಕೆಸೆಟ್ನ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಅದು ಆನ್ಲೈನ್ ಮೋಡ್ ಇರುತ್ತೆ. ನೀವು ಅಲ್ಲೇ ಅಪ್ಲೈ ಮಾಡಬೇಕು. ಯಾವ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಬೇಕು ಅಂದರೆ KEA ವೆಬ್ಸೈಟ್ನವ್ರದ್ದು ಇದೆ, https://kea.call.nic.in ಅಂತ ಹೇಳಿ. ಆ ವೆಬ್ಸೈಟ್ಗೆ ನೀವು ಹೋಗಿ ಆನ್ಲೈನನ್ನು ಅಪ್ಲೈ ಮಾಡಬಹುದು. ಓಕೆ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ನೆಕ್ಸ್ಟು ಕೆಸೆಟ್ 2024 ಪರೀಕ್ಷೆಯನ್ನು 41 ವಿಷಯಗಳಲ್ಲಿ ನಡೆಸಲಾಗುತ್ತದೆ. ಪರೀಕ್ಷಾ ಕೇಂದ್ರಗಳ ವಿವರವನ್ನು ಪುಟ ಸಂಖ್ಯೆ 7 ಮತ್ತು 8ರಲ್ಲಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಓಕೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ನೋಡ್ಕೊಳ್ಳೋಣ. ಓಕೆ. ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ. ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಫೀಸ್ ಇದೆ. ಪರೀಕ್ಷಾ ಶುಲ್ಕ ಎಷ್ಟಿದೆ ಅಂದರೆ 1,000 ಇದೆ. ಇನ್ನು ಪ್ರವರ್ಗ 1 SC, ST, PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿಗಳಿದೆ ಪರೀಕ್ಷಾ ಶುಲ್ಕ. ಓಕೆ. ಇದನ್ನೊಂದು ನೆನಪಿಟ್ಕೊಳ್ಳಿ. ಶುಲ್ಕವನ್ನು ಆನ್ಲೈನ್ ಮೂಲಕವೇ ನೀವು ಪಾವತಿಸಬಹುದು. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಅಲ್ಲಿ ಸ್ಕ್ಯಾನರ್ ಬರುತ್ತೆ. UPI ಬಂದು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ನೀವು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟನ್ನು ಮಾಡಬಹುದು. ಓಕೆ. ಇನ್ನು ನೆಕ್ಸ್ಟ್ ಶುಲ್ಕ ವಿನಾಯಿತಿಯನ್ನು ಪ್ರವರ್ಗ 1 SC, ST, ತೃತೀಯ ಲಿಂಗ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ. ಓಕೆ. ಇನ್ನು ನೆಕ್ಸ್ಟ್ ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇರುವುದಿಲ್ಲ. ಅಂದರೆ ನಾನು ಬ್ಯಾಂಕಿಗೆ ಹೋಗಿ ಪೇ ಮಾಡ್ತೀನಿ, ಮನಿ ಆರ್ಡರ್ ಮಾಡ್ತೀನಿ, ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ DD ಮೂಲಕ ಮಾಡ್ತೀನಿ ಅಂದರೆ ಅವರು ತೆಗೆದುಕೊಳ್ಳೋದಿಲ್ಲ. ಓಕೆ. ನೀವು ಆನ್ಲೈನ್ ಮೂಲಕನೇ ಮಾಡ್ಬೋದು. ಫೋನ್ಪೇ, ಗೂಗಲ್ ಪೇ ಸ್ಕ್ಯಾನರ್ ಯೂಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ.
ಆ್ಯಂಡ್ ನೆಕ್ಸ್ಟ್, ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು, ಪರೀಕ್ಷಾ ವಿಧಾನ ಹೇಗಿರುತ್ತದೆ? ನಾನು ಹೇಳಿದೆ, ಪೇಪರ್ 1, ಪೇಪರ್ 2 ಅಂಕಗಳು. ಪೇಪರ್ 1ಗೆ 100 ಮಾರ್ಕ್ಸ್, ಪೇಪರ್ 2ಗೆ 200 ಮಾರ್ಕ್ಸ್. ಅಲ್ಲಿ 50 ಕ್ವಶನ್ಸ್ ಇರ್ತವೆ, ಇಲ್ಲಿ 100 ಕ್ವಶನ್ಸ್ ಇರ್ತವೆ. ಟೈಮಿಂಗ್ ಎಷ್ಟು? ಈ 2 ಪೇಪರ್ವರೆಗೆ ಟೈಮ್ ಎಷ್ಟು ಕೊಡ್ತಾರೆ ಅಂದರೆ 3 hours, 3 ಗಂಟೆ ಕೊಡ್ತಾರೆ. ನೀವು 1 ಗಂಟೆಯನ್ನು ಪೇಪರ್ 1ಗೆ ಇಟ್ಕೋಬೇಕು, ಮಿಕ್ಕಿದ 2 ಗಂಟೆಯನ್ನು ಪೇಪರ್ 2ಗೆ ಇಟ್ಕೋಬೇಕಾಗುತ್ತೆ. ಓಕೆ, ಟೈಮಿಂಗು ಲಾಸ್ಟ್ ಎಕ್ಸಾಮ್ಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಅಂತ ಕೊಟ್ಟಿದ್ರು. ಓಕೆ, ನೆಕ್ಸ್ಟ್ ನೋಟಿಫಿಕೇಶನಲ್ಲಿ ನೀವು ಅಬ್ಸರ್ವ್ ಮಾಡಿ, ಟೈಮ್ ಚೇಂಜ್ ಮಾಡಿದಾರ ಅಥವಾ ಟೈಮ್ ಇದೇ ಇಟ್ಟಿದ್ದಾರ ಅಂತ ನೆಕ್ಸ್ಟ್ ನೋಡೋಣ. ಓಕೆ, ಇನ್ನು ನೆಕ್ಸ್ಟು ವಿಷಯ ಪತ್ರಿಕೆ. ಆಗಲೇ ಹೇಳಿರ್ತಾರ 2 ಪೇಪರ್ ಇರ್ತವೆ. ಒಂದು ಪೇಪರ್ದು 50 ಕ್ವಶನ್ಸು, ಸೆಕೆಂಡ್ ಪೇಪರ್ದು 100 ಕ್ವಶನ್ಸು. ಇನ್ನು UGC ಮಾರ್ಗಸೂಚಿಗಳ ಪ್ರಕಾರ ಕೆಸೆಟ್ನ ಮಾನದಂಡವು UGC ನೆಟ್ನ ಮಾನದಂಡದ ಪ್ರಕಾರವಾಗಿರುತ್ತದೆ. ಏನು ಹೇಳಬೇಕಂದ್ರೆ, ಕೆಸೆಟ್ನವ್ರು ಏನು ಪ್ರಾಸೆಸ್ ಇಟ್ಕೊಂಡಿದ್ದಾರೋ ಆ ತಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅದು ಎಲ್ಲ UGCನವರ ಮಾನದಂಡಗಳ ಪ್ರಕಾರ. UGCನವರು ನೆಟ್ ಎಕ್ಸಾಮ್ನ ಹೇಗೆ ಕಂಡಕ್ಟ್ ಮಾಡ್ತಾರೋ ಸೇಮ್ ಆಗಿ KAದವರು ಕೆಸೆಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಷ್ಟೇ. ಯಾವ ಮಾನದಂಡಗಳ ಪ್ರಕಾರ ಇರುತ್ತೆ ಅಂದರೆ UGC ಮಾನದಂಡ ಅಥವಾ ಮಾರ್ಗಸೂಚಿಗಳ ಪ್ರಕಾರ ಕೆಸೆಟ್ ಎಕ್ಸಾಮ್ ನಡೆಸ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದೇನೆಂದರೆ, ಕೆಸೆಟ್ ಎಕ್ಸಾಮ್ಗೆ ಮಿನಿಮಮ್ ಮಾರ್ಕ್ಸ್ ಇದೆನಾ, ಕಟ್ ಆಫ್ ಅಂತ ಹೇಳ್ತಾರೆ. ಹಾಗಂದ್ರೆ ಮಿನಿಮಮ್ ಮಾರ್ಕ್ಸ್ ಏನು ಇಲ್ವಾ, ಕಟ್ ಆಫ್ ಅಷ್ಟೇ ಸಂಬಂಧಪಡುತ್ತಾ ಅಂತ ಕೇಳಬಹುದು. ಮಿನಿಮಮ್ ಮಾರ್ಕ್ಸ್ ಕೂಡ ಇದೆ. ಓಕೆ, ನೀವೀಗ ಎಕ್ಸಾಮ್ ಬರೆದಿದ್ದೀರಾ. ಓಕೆ, ಒಂದು 2 ಅಥವಾ 3 ಲಕ್ಷ ಜನ ಎಕ್ಸಾಮ್ ಬರೆದಿದ್ದೀರಾ ಅಂತ ಅನ್ಕೊಳ್ಳಿ. ಏನಾಗುತ್ತೆ ಅಂದರೆ, ಜನರಲ್ ಕ್ಯಾಟಗರಿದವ್ರು ಯಾರಿದ್ದೀರಾ ಅವರು 300 ಅಂಕಗಳಿದಾವಲ್ಲ, ಅದರದ್ದು 40% ಮಾರ್ಕ್ಸ್ ನೀವು ತೆಗಿಬೇಕು. 300 ಅಂಕಗಳಿಗೆ ಸಂಬಂಧಪಟ್ಟಂತೆ 40% ಮಾರ್ಕ್ಸ್ ನೀವು ತೆಗಿಬೇಕು. ಓಕೆ, ಇನ್ನು SC ST ಕ್ಯಾಟಗರಿ 1, 2A, 2B, 3A, 3B, PWD ಆ್ಯಂಡ್ ಟ್ರಾನ್ಸ್ಜೆಂಡರ್ ಇವರು 300 ಅಂಕಗಳ 35% ಮಾರ್ಕ್ಸನ್ನು ನೀವು ತೆಗಿಬೇಕು. ಇದು ಹೇಗೆ ಅಂದರೆ, ನೀವು ಅಕಸ್ಮಾತ್ 300 ಅಂಕಗಳಿಗೆ 40% ಮಾರ್ಕ್ಸ್ ತೆಗೆದಿರಲಿಲ್ಲ ಅಂದರೆ ನಿಮ್ಮನ್ನು ಫಸ್ಟ್ ಒಂದು ಲಿಸ್ಟ್ ಬಿಡ್ತಾರೆ. ಎಕ್ಸಾಮ್ ಆದಮೇಲೆ ಒಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ಕಟ್ ಆಫ್ ಎಷ್ಟಾಗುತ್ತೆ ಅದು ಬೇರೆ, ಬಟ್ ನಿಮಗೊಂದು ಮೆರಿಟ್ ಲಿಸ್ಟ್ ಅಂತ ಬಿಡ್ತಾರೆ, ಸ್ಕೋರ್ ಲಿಸ್ಟು. ಓಕೆ, ಆ ಸ್ಕೋರ್ ಲಿಸ್ಟಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ಯಾರು 40% ಅಬವ್ ಅಥವಾ 35% ಅಬವ್ ಸ್ಕೋರ್ ಮಾಡಿರ್ತಾರೋ ಅವರನ್ನು ಮಾತ್ರ ಮೆರಿಟ್ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಅದಾದಮೇಲೆ ಸ್ಲಾಟ್ಗಳಂತ ಇರ್ತವೆ. ಈ ಸಬ್ಜೆಕ್ಟ್ಗೆ ಇಷ್ಟಿಷ್ಟು ಸ್ಲಾಟ್ಗಳು ಅಂತ ಇರ್ತವೆ. ಆ ಸ್ಲಾಟ್ಗಳು ಎಷ್ಟು ಇರ್ತವೋ, ಈಗ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಇಷ್ಟು ಸ್ಲಾಟು, ಪೊಲಿಟಿಕಲ್ ಸೈನ್ಸ್ಗೆ ಇಷ್ಟು ಸ್ಲಾಟ್, ಎಷ್ಟು ಸ್ಲಾಟ್ಗಳು ಇರ್ತವೋ ಅದರದ್ದು 6% ಸ್ಟೂಡೆಂಟ್ಸನ್ನು ಎಲಿಜಿಬಲ್ ಮಾಡ್ಕೋತಾರೆ ಕೆಸೆಟ್ನಿಂದ. ಓಕೆ, ಅದು ಹೇಗಂದರೆ, ಈಗ ನೀವು 40% ಅಬವ್ ತೆಗ್ದಿದ್ದೀರ, ನೀವು ಮೆರಿಟ್ ಲಿಸ್ಟಲ್ಲಿ ಕೂರ್ತೀರ. ಕೆಲವೊಬ್ರು ಯಾರು ಆ ಕ್ಯಾಟಗರಿ SC ST ಕ್ಯಾಟಗರಿನಲ್ಲೆಲ್ಲ ಬರ್ತಾರಲ್ಲ, ಅವರು 35% ಅಬವ್ ಸ್ಕೋರ್ ಮಾಡಿರ್ತಾರೆ, ಅವರು ಕೂಡ ಮೆರಿಟ್ ಲಿಸ್ಟಲ್ಲಿ ಬರ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ಇರೋರು ಅದರಲ್ಲಿ ಮತ್ತೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಬಿಕಾಸ್ 6% ಸ್ಟೂಡೆಂಟ್ಸ್ನ ಮಾತ್ರ ಅವರು ಸೆಲೆಕ್ಟ್ ಮಾಡ್ಕೋತಾರೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ. ಹಾಗೆ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಫೈನಲ್ ಲಿಸ್ಟ್ ಬಿಡ್ತಾರೆ ನಿಮಗೆ. ಓಕೆ, ನೀವು ಫೈನಲ್ ಲಿಸ್ಟಿಗೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಹೈಯೆಸ್ಟ್ ಸ್ಕೋರ್ ಮಾಡಿರಬೇಕು, ಅದು ಮೇನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕೆಸೆಟ್ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ. ನಿಮಗೆ ಕೆಸೆಟ್ ಸಿಲೆಬಸ್ ಬೇಕಾಗಿತ್ತು ಅಥವಾ ಕೆಸೆಟ್ದು ಎಕ್ಸಾಮ್ ಪ್ರೀವಿಯಸ್ ಕ್ವಶನ್ ಪೇಪರ್ ಏನಾದರೂ ಮಾಡೆಲ್ ಕ್ವಶನ್ ಪೇಪರ್ ಬೇಕಾಗಿದ್ದರೆ ನೀವು KER ವೆಬ್ಸೈಟ್ಗೆ ಹೋಗಿ ಡೌನ್ಲೋಡನ್ನು ಮಾಡ್ಕೋಬಹುದು. ಓಕೆ, ಇನ್ನೊಂದು ಕೊಟ್ಟಿದ್ದಾರೆ, ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಇಂಗ್ಲಿಷ್ ಆವೃತ್ತಿಗಳಲ್ಲಿರುವುದೇ ಅಂತಿಮವೆಂದು ಪರಿಗಣಿಸಬೇಕು. ಕೆಲವೊಮ್ಮೆ ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ ಇಂಗ್ಲಿಷ್ನಲ್ಲಿರೋದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅಕಸ್ಮಾತ್ ಏನಾದರೂ ತಪ್ಪಾಗಿದ್ದರೆ ಕನ್ನಡ ವರ್ಷನಲ್ಲಿ ನೀವು ಇಂಗ್ಲಿಷ್ ವರ್ಷನ್ನ ಓದ್ಕೊಂಡು ಅದನ್ನೇ ಫೈನಲ್ ಆಗಿ ಡಿಸೈಡ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟು
ನಾನು ಹೇಳಿದೆ 41 ವಿಷಯಗಳಲ್ಲಿ ನೀವು ಕೆ-ಸೆಟ್ ಅನ್ನು ಬರಿಬಹುದು ಅಂತ. 40 ವಿಷಯಗಳು ಯಾವ್ಯಾವುದು ಅಂದರೆ 41 ವಿಷಯಗಳು: ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ನಿರ್ವಹಣೆ ಲೈಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಪ್ರವಾಸೋದ್ಯಮ ಆಡಳಿತ ಮತ್ತು ನಿರ್ವಹಣೆ, ನೆಕ್ಸ್ಟು ಶಿಕ್ಷಣ, ಅದಾದಮೇಲೆ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸಮಾಜ ಕಾರ್ಯ, ಅಪರಾಧಶಾಸ್ತ್ರ, ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ ಮತ್ತು ಅನ್ವಯಿಕಗಳು, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ. ಇಷ್ಟು ಇನ್ನೂ ಇದೆ, 32 ಓದಿದೆ. ಇನ್ನೂ ಸ್ವಲ್ಪ ಸಬ್ಜೆಕ್ಟ್ಸ್ ಇದೆ. ಇದು ಎಲ್ಲದರ ಸಬ್ಜೆಕ್ಟ್ಸ್ ಮೇಲೆ ನಾವು ಕೆ-ಸೆಟ್ ಎಕ್ಸಾಮ್ ಬರೀಬಹುದು. ಓಕೆ, ಇನ್ನು ಪರೀಕ್ಷಾ ಕೇಂದ್ರಕ್ಕೆ ಬಂದರೆ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಎಕ್ಸಾಮ್ ಸೆಂಟರ್ ಕೊಡ್ತಾರಾ? ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ನಾವು ಬರೀಬಹುದಾ ಅಂದರೆ ಇಲ್ಲ. ಯಾಕಂದರೆ ಟೋಟಲಿ ಓನ್ಲಿ ಅಂದರೆ 12 ಡಿಸ್ಟ್ರಿಕ್ಟ್ಗಳಿಗೆ ಮಾತ್ರ ಎಕ್ಸಾಮ್ ಸೆಂಟರ್ನ ನೀಡಿದ್ದಾರೆ. ಸೊ ಯಾವ್ಯಾವ ಸೆಂಟರ್ ಅಂತ ನೋಡ್ಕೊಳ್ಳೋಣ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ. ನೀವು ಈ 12ರಲ್ಲಿ ನಿಮಗೆ ಯಾವ ಡಿಸ್ಟಿಕ್ ನಿಯರ್ ಆಗುತ್ತೋ ಅಥವಾ ಯಾವ ಡಿಸ್ಟಿಕ್ ನೀವು ಕಂಫರ್ಟ್ ಆಗುತ್ತೋ ಆ ಡಿಸ್ಟಿಕ್ನದು ನೀವು ಚಾಯ್ಸ್ ಮಾಡಿ ಎಕ್ಸಾಮ್ ಸೆಂಟರ್ನ ಹಾಕಿ. ಓಕೆ, ನೀವು ಅಲ್ಲೇ ಚೂಸ್ ಮಾಡಬೇಕಾಗುತ್ತೆ. ಬಟ್ ಏನಂದರೆ ಒಂದ್ಸಲ ನೀವು ಅಪ್ಲಿಕೇಶನ್ ಹಾಕಿ ನೀವು ಪೇಮೆಂಟ್ ಮಾಡಿ ಎಕ್ನಾಲೇಜ್ಮೆಂಟ್ ತೊಗೊಂಡ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಮೇನ್ಲಿ ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಏನಂದರೆ ಈ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ. ಆ ಕೆಲವೊಂದು ಸಬ್ಜೆಕ್ಟ್ಸ್ನಲ್ಲಿ ಯಾರು ಕೆ-ಸೆಟ್ ಬರೀತಿದ್ದಾರೋ ಅವರು ಈ 12ರಲ್ಲಿ ಯಾವುದಾದ್ರೂ ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೊಂಡು ಆ ಎಕ್ಸಾಮ್ ಸೆಂಟರ್ನ ಬರೀಬಹುದು. ಬಟ್ ಇನ್ನು ಕೆಲವೊಂದು ಇನ್ನು ಕೆಲವೊಂದು ಸಬ್ಜೆಕ್ಟ್ಸ್ ಇದೆ. ಆ ಸಬ್ಜೆಕ್ಟ್ಸ್ನವರು ಬೆಂಗಳೂರನ್ನ ಮಾತ್ರ ಚೂಸ್ ಮಾಡ್ಕೋಬೇಕು ಎಕ್ಸಾಮ್ ಸೆಂಟರ್ಗೆ. ಆ ಸಬ್ಜೆಕ್ಟ್ಸ್ ಯಾವ್ಯಾವು? ಬೆಂಗಳೂರನ್ನ ಸೆಂಟರ್ ಆಗಿ ಮಾತ್ರ ತಗೊಳ್ಳುವಂಥ ಸಬ್ಜೆಕ್ಟ್ಸ್ ಯಾವುವು ಅಂದರೆ ಭೂಗೋಳಶಾಸ್ತ್ರ, ಪ್ರವಾಸೋದ್ಯಮ ಆಡಳಿತ ಮತ್ತು ನಿರ್ವಹಣೆ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಅಪರಾಧಶಾಸ್ತ್ರ, ಕಾನೂನು, ಸಂಸ್ಕೃತ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ, ಪುರಾತತ್ವಶಾಸ್ತ್ರ, ಮಾನವಶಾಸ್ತ್ರ, ಮರಾಠಿ, ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಭಾಷಾಶಾಸ್ತ್ರ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು. ಈ 23 ಸಬ್ಜೆಕ್ಟ್ನಲ್ಲಿ ಯಾರಾದರೂ ನೀವು ಕೆ-ಸೆಟ್ ಬರೆಯೋರಾಗಿದ್ದರೆ ನೀವು ಮಾತ್ರ ಬೆಂಗಳೂರನ್ನೇ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ತಕ್ಕದ್ದು. ಓಕೆ, ಈಗ ಇದ್ರ ನೆಕ್ಸ್ಟು ಆಲ್ಮೋಸ್ಟ್ ನೋಟಿಫಿಕೇಶನ್ ಮುಗ್ದಿದೆ. ಸೊ ಹಾಗಾಗಿ ಇದ್ರ ನೆಕ್ಸ್ಟ್ ಬರುತ್ತೆ. ಓಕೆ, ನೋಟಿಫಿಕೇಶನಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಬಂದಿದೆ. ಇನ್ನು ನೆಕ್ಸ್ಟು ಇದ್ರದ್ದು ಕೆಲವು ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಆಂಗ್ಲ ಅಥವಾ ಕನ್ನಡ ಆವೃತ್ತಿಯಲ್ಲಿ ಮುದ್ರಿತವಾಗಿರುತ್ತದೆ. ನೀವು ಕೇಳಬಹುದು, ನೆಟ್ ಎಕ್ಸಾಮ್ ಹೆಂಗೆ ಇಂಗ್ಲಿಷ್ ಮತ್ತು ಹಿಂದಿನಲ್ಲಷ್ಟೇ ಇರುತ್ತೋ ಕೆ-ಸೆಟ್ ಯಾವ್ಯಾವ ಭಾಷೆನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಅಂದರೆ ಇಂಗ್ಲಿಷ್ ಮತ್ತು ಕನ್ನಡ ಆವೃತ್ತಿಯಲ್ಲಿ ಕ್ವಶನ್ ಪೇಪರನ್ನು ರಚಿಸಲಾಗಿರುತ್ತೆ. ಓಕೆ, ಇನ್ನು ನಾವು ಹ್ಯಾಂಡಿಕ್ಯಾಪ್ಟ್ಸ್ ಇದ್ದೀವಿ ಅಥವಾ ನಮಗೇನೋ ಒಂದು ಡಿಸೆಬಿಲಿಟಿ ಇದೆ, ಸೊ ನಮಗೇನಾದರೂ ಎಕ್ಸ್ಟ್ರಾ ಟೈಮ್ ಕೊಡ್ತಾರಾ ಎಕ್ಸಾಮ್ನಲ್ಲಿ ಅಂತ ಕೇಳಿದರೆ ಹೌದು, ನಿಮಗೆ ಪತ್ರಿಕೆ 1ಕ್ಕೆ 20 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ. ಪತ್ರಿಕೆ 2ಕ್ಕೆ 40 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗುತ್ತೆ. ಓಕೆ, ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಒಂದು ಪರೀಕ್ಷಾ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಭ್ಯರ್ಥಿಗಳಿಗೆ ಕೆ-ಸೆಟ್ ಪರೀಕ್ಷೆಯ ಪೂರ್ಣ ಮಾಹಿತಿಯನ್ನು ಕೆಇಎ ಅಂತರ್ಜಾಲದಲ್ಲಿ ಅಭ್ಯರ್ಥಿಗಳ ಮಾರ್ಗದರ್ಶನಕ್ಕಾಗಿ ನೀಡಲಾಗಿರುತ್ತದೆ ಹಾಗೂ ಅಭ್ಯರ್ಥಿಗಳಿಗೆ ಅಂಚೆ ಮೂಲಕ ಯಾವುದೇ ಮಾಹಿತಿಯ ಪ್ರತಿಯನ್ನು ನೀಡಲಾಗುವುದಿಲ್ಲ. ನಿಮಗೆ ಕೆ-ಸೆಟ್ ಎಕ್ಸಾಮ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕೆಇಎ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಅಲ್ಲೇ ಹೋಗಿ ನೋಡ್ಕೋಬಹುದು ಅಥವಾ ತಿಳ್ಕೋಬಹುದು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮರು ಮೌಲ್ಯಮಾಪನಕ್ಕೆ ಅಥವಾ ಮರು ಎಣಿಕೆಗೆ ಅವಕಾಶವಿರುವುದಿಲ್ಲ. ನೀವು 10th PUCನಲ್ಲಿ
ಲೈಕ್ ಆ ಆಪ್ಷನ್ ಇದೆ, ಮಾಡಿರ್ತೀರ ಕೆಲವೊಬ್ರು. ನಾನು ಅನ್ಕೊಂಡಿದ್ದಕ್ಕಿಂತ ಸ್ಕೋರ್ ಕಡಿಮೆ ಬಂದಿದೆ, ಸೊ ನಾನು ರೀಕೌಂಟ್ ಹಾಕಕ್ಕೆ ಹೇಳ್ತೀನಿ ಅಥವಾ ರಿವ್ಯಾಲ್ಯೂಯೇಷನ್ಗೆ ಹಾಕಕ್ಕೆ ಹೇಳ್ತೀನಿ ಅಂದರೆ ಇಲ್ಲಿ ಆ ಥರ ಆಪ್ಷನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಕೀ ಉತ್ತರಗಳನ್ನು ಕೆಎ ಅಂತರ್ಜಾಲದಲ್ಲಿ ಪರೀಕ್ಷೆ ಮುಗಿದ ನಂತರ ಪ್ರಕಟಿಸಲಾಗುವುದು. ತಾತ್ಕಾಲಿಕ ಕೀ ಉತ್ತರಗಳಲ್ಲಿ ತೃಪ್ತಿ ಹೊಂದದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೂಲಕ ಆಕ್ಷೇಪಣೆ ಹಾಕಬಹುದು. ಪ್ರತಿ ಪ್ರಶ್ನೆಗೆ ₹300 ಮೊತ್ತವನ್ನು ಪಾವತಿಸಬೇಕು ಮತ್ತು ಆಕ್ಷೇಪಿಸಲಾದ ಕೀ ಉತ್ತರ ಸರಿಯಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಶುಲ್ಕವನ್ನು ಮರುಪಾವತಿಸಲಾಗುವುದು. ಓಕೆ, ಏನಿದೆ ಅಂದರೆ ನಾನು ಹೇಳಿದೆ ಮರುಪರೀಕ್ಷೆ ಅಥವಾ ಮರು ಎಣಿಕೆಗೆ ಅವಕಾಶವಿರುವುದಿಲ್ಲ. ಆದರೂ ನೀವು ಇಲ್ಲ ಈ ಕೀ ಆನ್ಸರ್ ತಪ್ಪಿದೆ, ನನಗೆ ಗೊತ್ತಿದೆ ಇದು ಕೀ ಆನ್ಸರ್ ತಪ್ಪಾಗಿದೆ ಅಂತ. ಈಗ ನಾನು ಏನು ಮಾಡಬೇಕು, ಅವರು ಕೊಟ್ಟಿರೋ ಕೀ ಆನ್ಸರ್ ತಪ್ಪಿದೆ, ಸೊ ನನ್ನ ಸ್ಕೋರ್ ಹೋಗಿದೆ. ನನಗೊಂದು 2-3 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದ್ರೆ ನಾನು ಕ್ಲಿಯರ್ ಮಾಡ್ತಿದ್ದೆ ಕಟ್ ಆಫು. ಈಗ ನಾನು ಹೇಗೆ ಮಾಡಲಿ ಅಂದರೆ, ನೀವು ಆ ಕ್ವಶನ್ಗೆ ತಕ್ಕಂತೆ ಒಂದು ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಒಂದು ಪ್ರಶ್ನೆಗೆ ಆಕ್ಷೇಪಣೆ ಸಲ್ಲಿಸಿದ್ರೆ ₹300 ಪಾವತಿ ಮಾಡಬೇಕು. ಅಕಸ್ಮಾತ್ ನೀವು ಆಕ್ಷೇಪಿಸಿ ಅವರು ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ ಆ ಕೀ ಆನ್ಸರು, ಸೊ ನೀವು ಹೇಳಿದ್ದು ಕರೆಕ್ಟು ಅಂತ ಕೀ ಆನ್ಸರ್ ಚೇಂಜ್ ಮಾಡಿದರೆ ನಿಮಗೆ ನೀವು ಏನು ಪಾವತಿ ಮಾಡಿರ್ತೀರಲ್ಲ ₹300 ಅದನ್ನು ರಿಟರ್ನ್ ಕೊಡ್ತಾರೆ. ಇಲ್ಲ ನಾವು ಹೇಳಿದ್ದು ಕರೆಕ್ಟ್ ಕೀ ಆನ್ಸರು, ನಿಮ್ಮದು ತಪ್ಪಿದೆ ಅಸಂಪ್ಷನ್ ಅಂತ ಹೇಳಿದ್ರೆ ನಿಮ್ಮ ₹300 ಅವರು ವಾಪಸ್ ನೀಡೋದಿಲ್ಲ. ಓಕೆ, ಇದಾಯಿತು. ನೆಕ್ಸ್ಟ್, ಆಕ್ಷೇಪಣೆಗಳ ಮೇಲಿನ ಕೆಎ ನಿರ್ಧಾರವೇ ಅಂತಿಮವಾಗಿರುತ್ತದೆ ಮತ್ತು ಅಂತಿಮ ಉತ್ತರ ಕೀಗಳ ಆಧಾರದ ಮೇಲೆ ಉತ್ತರಗಳನ್ನು ಅಂತರ್ಜಾಲದಲ್ಲಿ ಪ್ರಕಟಿಸಿದ ನಂತರ ಅಂತಿಮ ಕೆಸೆಟ್ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಇಲ್ಲೇನಾಗುತ್ತೆ ಅಂದರೆ, ಈಗ ನೀವು ಆಕ್ಷೇಪಣೆ ಸಲ್ಲಿಸಿದ್ರೆ ಕೆಎದವರು ಇಲ್ಲ ನಮ್ಮ ಕೀ ಆನ್ಸರ್ನೇ ಕರೆಕ್ಟ್ ಇದೆ, ನಿಮ್ಮದು ತಪ್ಪಿದೆ ಅಂತ ಅವ್ರು ನಿಮಗೇನವರು ಲೈಕ್ ಬಂದೇ ಹೇಳೋದಿಲ್ಲ. ಅವ್ರು ಯಾವುದೇ ರಿಪ್ಲೈ ಕೊಡಲಿಲ್ಲ ಅಂದರೆ ಅವ್ರ ಕೀ ಆನ್ಸರೇ ಕರೆಕ್ಟ್ ಇದೆ ಅಂತ ಅವರು ಅಂದ್ಕೊಂಡಿದ್ದಾರೆ ಅಂತ ತಿಳ್ಕೊಬಹುದು. ಆ ಥರ ನೀವು ಮತ್ತೆ ಅದನ್ನು ಆಕ್ಷೇಪಣೆ ಸಲ್ಲಿಸಿ ಅಥವಾ ಇಲ್ಲ ನೀವು ಏನಕ್ಕೆ ಹಾಗೆ ಮಾಡಿದ್ರಿ, ಇದೇ ಕರೆಕ್ಟು ಇದೇ ತಪ್ಪು ಅಂತ ಹೇಳೋಗಿಲ್ಲ. ಬಿಕಾಸ್ ಆಕ್ಷೇಪಣೆಗಳ ಮೇಲಿನ ಕೆಎ ನಿರ್ಧಾರವೇ ಅಂತಿಮವಾಗಿರ್ತದೆ. ಓಕೆ, ಅಕಸ್ಮಾತ್ ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದ ಮೇಲೆ ಅವರು ಮತ್ತೆ ಕೀ ಆನ್ಸರ್ಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿನೇ ಅಂತಿಮ ಕೆಸೆಟ್ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಪುನಃ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ನಿಮಗೆ ಆಕ್ಷೇಪಣೆ ಸಲ್ಲಿಸೋಕಂತಾನೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಲ್ಲೇ ನೀವು ಆಕ್ಷೇಪಣೆ ಸಲ್ಲಿಸಬೇಕು. ಅದಾದ ನಂತರ ಅವರು ವೆರಿಫೈ ಮಾಡಿ ಕೀ ಆನ್ಸರ್ನ ಚೇಂಜ್ ಮಾಡೋದಿದ್ರೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅವರು ಫೈನಲ್ ಕೀ ಆನ್ಸರ್ನ ಬಿಟ್ಟು ಕೆಸೆಟ್ ರಿಸಲ್ಟನ್ನು ಅನೌನ್ಸ್ ಮಾಡಿಬಿಡ್ತಾರೆ. ಅದಾದ ನಂತರ ಮತ್ತೆ ನೀವು ಆಕ್ಷೇಪಣೆ ಸಲ್ಲಿಸೋಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ಎಲ್ಲ ವಿಷಯದಲ್ಲೂ ಕೆಎ ನಿರ್ಣಯವೇ ಅಂತಿಮವಾಗಿರುತ್ತದೆ. ಅರ್ಹರಾದ ಅಥವಾ ಅನರ್ಹಗೊಂಡ ಅಭ್ಯರ್ಥಿಗಳಿಗೆ ಕೆಎಯಿಂದ ಯಾವುದೇ ಅಂಕಪಟ್ಟಿ ನೀಡುವುದಿಲ್ಲ. ಈಗ ನೀವು ಅರ್ಹರಾದ ಅಥವಾ ಅನರ್ಹಗೊಂಡ ಅಭ್ಯರ್ಥಿಗಳಿಗೆ ಕೆಎದಿಂದ ಯಾವುದೇ ಅಂಕಪಟ್ಟಿ ಅವರು ನೀಡೋದಿಲ್ಲ. ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳಾದಲ್ಲಿ ಅದು UGCಯ ನಿಯಮಗಳಿಗೆ ಅನುಗುಣವಾಗಿರುತ್ತದೆ. ನೋಟಿಫಿಕೇಶನಲ್ಲಿ ಚೇಂಜಸ್ ಆಗ್ತಿರ್ತವೆ, ಆಗ್ಬಹುದು ಆಗದೆ ಇರಬಹುದು. ಅಕಸ್ಮಾತ್ ಆದರೆ ಅದು UGCಯ ನಿಯಮಗಳಿಗೆ ಅನುಗುಣವಾಗಿರ್ತದೆ ಅಂತ ಹೇಳಿರ್ತಾರೆ. ಪರೀಕ್ಷೆಗೆ ಸಂಬಂಧಪಟ್ಟ ಯಾವುದೇ ವಿವಾದಗಳಿದ್ದಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಗೆ ಮಾತ್ರ ಒಳಪಟ್ಟಿರುತ್ತದೆ. ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಅದು ಹೋಗೋ ಹಾಗಿಲ್ಲ, ನೀವು ಹೈಕೋರ್ಟಿಗೆ ಹೋಗ್ಬೋದು ಡೈರೆಕ್ಟಾಗಿ. ಅಕಸ್ಮಾತ್ ನಿಮ್ಗೇನೇ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ನಿಮ್ಗೇನೇ ಇಶ್ಯೂ ಇದ್ದರೆ, ಯಾವುದೇ ವಿವಾದಗಳು ಇದ್ದರೆ ನೀವು ಡೈರೆಕ್ಟಾಗಿ ಹೈಕೋರ್ಟಿಗೆ ಹೋಗ್ಬೋದು, ಕೇಸನ್ನು ತಗೊಂಡು ಫೈಲ್ ಮಾಡಬಹುದು ಹೈಕೋರ್ಟ್ನಲ್ಲಿ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಕೆಎ ಏನಾದರೂ ಸಂಪರ್ಕ ಮಾಡಬೇಕು ಅಥವಾ ಕೆಎ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತಂದರೆ ಅವ್ರದ್ದೊಂದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ನಲ್ಲಿ ಹೋಗಿ ಇನ್ಫಾರ್ಮೇಷನನ್ನು ತಿಳ್ಕೋಬಹುದು. ಅಥವಾ ಏನಾದರೂ ಅದ್ರದ್ದು ಕಚೇರಿ ಎಲ್ಲಿದೆ ಏನು ಅಂದರೆ, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560012. ದೂರವಾಣಿ ಕೊಟ್ಟಿದ್ದಾರೆ. ವೆಬ್ಸೈಟ್ ಯಾವುದಂತ ವೆಬ್ಸೈಟ್ ಲಿಂಕ್ನು ಕೊಟ್ಟಿದ್ದಾರೆ. ಸೊ ನೀವು ಕೆಎ ಎಕ್ಸಾಮ್ಗೆ ಅಥವಾ ಕೆಎ ನಡೆಸ್ತಾ ಇರೋ ಯಾವ ಎಕ್ಸಾಮ್ ಆಗಲಿ ಆ್ಯಂಡ್ ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೂ ಆ ವೆಬ್ಸೈಟ್ಗೆ ಹೋಗಿ ನೀವು ತಿಳ್ಕೋಬಹುದು. ಓಕೆ, ಇವತ್ತು ನಾವು ಕೆಸೆಟ್ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ
ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಂಡಿದ್ದೀವಿ. ನಿಮಗಿರೋ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಕ್ವಶನನ್ನು ಕೇಳಿ ಅಥವಾ ಡೌಟ್ಸನ್ನು ಕೇಳಿ ಆನ್ಸರ್ ಕೊಡ್ತೀನಿ. ಓಕೆ, ಇನ್ನು ಮುಂದೆ ನೆಕ್ಸ್ಟು ಟೀಚಿಂಗ್ ಆ್ಯಪ್ಟಿಟ್ಯೂಡು ಜನರಲ್ ಪೇಪರ್ ಏನು ಸಾಮಾನ್ಯ ಪತ್ರಿಕೆ ಅಂತ ಹೇಳಿದ್ನಲ್ಲ, ಅದರಲ್ಲಿರೋ ಯೂನಿಟ್ಸ್ಗಳ ಬಗ್ಗೆ ಕ್ಲಾಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಫಸ್ಟ್ ಒನ್ನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.